ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಪ್ರಮುಖ ಸಂತರಲ್ಲಿ ಒಬ್ಬರು. ಅವರು ತಮ್ಮ ಆಧ್ಯಾತ್ಮಿಕತೆ, ಮಧ್ವ ತತ್ವಶಾಸ್ತ್ರದ ಸೇವೆ ಮತ್ತು ಭಕ್ತರಲ್ಲಿ ಆದರ ಪಡೆದ ಸಾಧು ಜೀವನಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಅವರ ಜೀವನದ ಪ್ರಾರಂಭಿಕ ಹಂತ ಮತ್ತು ಪೋಷಕರ ಕುರಿತು ಸಂಕ್ಷಿಪ್ತವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಜನನ ಮತ್ತು ಕುಟುಂಬ ಹಿನ್ನೆಲೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಾಲ್ಯದ ಹೆಸರು ಶ್ರೀನಿವಾಸಾಚಾರ್ಯ. 1595ರಲ್ಲಿ ಕೆಲವು ಮೂಲಗಳ ಪ್ರಕಾರ 1601 ಕರ್ನಾಟಕದ ಬೂದಿಕೋಟೆ ಎಂಬಲ್ಲಿ ಜನಿಸಿದರು. ಅವರು ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದು, ಅವರ ಪಿತೃಪೂರ್ವಜರು ವೇದಾಧ್ಯಯನ, ಧಾರ್ಮಿಕ ಸೇವೆ ಮತ್ತು ಗುರು ಶಿಷ್ಯ ಪರಂಪರೆಯಲ್ಲಿ ಪ್ರಸಿದ್ಧರಾಗಿದ್ದರು. ತಂದೆ ಮತ್ತು ತಾಯಿ. ತಂದೆ ತಿಮ್ಮಣ್ಣ ಭಟ್ಟ, ತಾಯಿ ಗೋಪಿಕಾಂಬಾ. ತಿಮ್ಮಣ್ಣ ಭಟ್ಟರು ಓದುತ್ತಿರುವಾಗಲೇ ಉತ್ತಮ ಜ್ಞಾನಿಯಾಗಿದ್ದರು ಮತ್ತು ವೇದಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದರು. ಧಾರ್ಮಿಕ ಸೇವೆಯೊಂದಿಗೆ ರಾಜಕೀಯ ಮತ್ತು ಆಡಳಿತ ವಿಚಾರಗಳಲ್ಲಿಯೂ ಅನುಭವ ಹೊಂದಿದ್ದರು. ಗೋಪಿಕಾಂಬಾ ದೇವಿ ಭಕ್ತೆಯಾಗಿದ್ದು, ಅವರ ಪುತ್ರನಲ್ಲಿ ಭವಿಷ್ಯದ ಮಹಾನ್ ಸಂತನ ಲಕ್ಷಣಗಳನ್ನು ತೊಡಗಿಸಿಕೊಂಡಿದ್ದರು. ಬಾಲ್ಯದ 1 ವರ್ಷದ ಘಟನೆಗಳು. ವಿಶೇಷ ಅದ್ಭುತ ಲಕ್ಷಣಗಳು. ಶ್ರೀನಿವಾಸಾಚಾರ್ಯ ಹುಟ್ಟಿದಾಗಿನಿಂದಲೇ ವಿಶೇಷ ತೇಜಸ್ಸು ಹೊಂದಿದ್ದ ಮಗುವಾಗಿ ಗುರುತಿಸಲ್ಪಟ್ಟರು. ಅವರ ಮುಖದಲ್ಲಿ ದಿವ್ಯ ಕಾಂತಿ ಇದ್ದು, ಜನಕ, ತಾಯಿ ಮತ್ತು ಗುರುಗಳಾದವರ ಪ್ರಕಾರ ಅವರು ಸಾಮಾನ್ಯ ಮಗು ಅಲ್ಲ ಎಂಬ ಭಾವನೆ ಮೂಡಿಸಿತು. ಪಾರಂಪರಿಕ ಸಂಸ್ಕಾರಗಳು. ಹುಟ್ಟಿದ ಕೆಲವೇ ತಿಂಗಳೊಳಗೆ ಶಾಂತ ಸ್ವಭಾವ, ತಾತ್ವಿಕ ಜ್ಞಾನ ಮತ್ತು ಆತ್ಮನಿರೀಕ್ಷಣೆ ಇತ್ಯಾದಿ ಗುಣಗಳು ತೋರುವಂತಾಗಿದ್ದವು. ಅವರ ಮಾತೃಭಾಷೆ ಕನ್ನಡವಾಗಿದ್ದು, ಸಂಸ್ಕೃತದಲ್ಲಿ ಪ್ರಾರಂಭಿಕ ಶಿಕ್ಷಣವನ್ನು ಪಡೆಯಲು ತಾಯಿಯೇ ಪ್ರೇರಣೆ ನೀಡಿದರು. ಮಾತು ಮತ್ತು ಕುತೂಹಲ. ಇತರ ಮಕ್ಕಳಿಗಿಂತ ತ್ವರಿತವಾಗಿ ಮಾತನಾಡಲು ಕಲಿತ ಶ್ರೀನಿವಾಸಾಚಾರ್ಯ ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕೃತ ಶ್ಲೋಕಗಳನ್ನು ಜಪಿಸುವಂತೆ ಪ್ರಾರಂಭಿಸಿದರು. ಇದರಿಂದಾಗಿ ಕುಟುಂಬದ ಎಲ್ಲರಲ್ಲೂ ಸಂತೋಷ ಮೂಡಿತು. ಧಾರ್ಮಿಕ ವಾತಾವರಣ. ತಂದೆ ತಿಮ್ಮಣ್ಣ ಭಟ್ಟರು ಧಾರ್ಮಿಕ ಚಟುವಟಿಕೆಯಲ್ಲಿ ನಿರತರಾಗಿದ್ದರಿಂದ ಶ್ರೀನಿವಾಸಾಚಾರ್ಯನ ಬಾಲ್ಯವು ವೇದಶಾಸ್ತ್ರಗಳ ಅಧ್ಯಯನದಿಂದ ಕೂಡಿತ್ತು. ಅವರು ನಿತ್ಯ ಪೂಜೆ, ವ್ರತ ಮತ್ತು ದೇವತಾ ಭಕ್ತಿಯನ್ನು ಹತ್ತಿರದಿಂದ ಅನುಸರಿಸಲು ಪ್ರಾರಂಭಿಸಿದರು. ಆಧ್ಯಾತ್ಮಿಕ ಪ್ರಭಾವ. 1ನೇ ವರ್ಷದಲ್ಲಿಯೇ ಹಲವು ಪುಣ್ಯ ಶ್ಲೋಕಗಳನ್ನು ಕೇಳಿ ಅದನ್ನು ಸಮರ್ಥವಾಗಿ ಪಠಿಸಲು ಪ್ರಾರಂಭಿಸಿದರು. ಇದರಿಂದಾಗಿ ಅವರ ಮೇಲೆ ಆಧ್ಯಾತ್ಮಿಕ ಗುರುಗಳು ವಿಶೇಷ ಗಮನ ಹರಿಸಿದರು. ಸಾರಾಂಶ. ಶ್ರೀ ರಾಘವೇಂದ್ರ ಸ್ವಾಮಿಯವರು ತಮ್ಮ ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕವಾಗಿ ಬೆಳೆಯಲು ಪ್ರಾರಂಭಿಸಿದ್ದರು. ಅವರ ತಂದೆ ತಿಮ್ಮಣ್ಣ ಭಟ್ಟ ಮತ್ತು ತಾಯಿ ಗೋಪಿಕಾಂಬಾ ಧಾರ್ಮಿಕ ಸಂಸ್ಕಾರವನ್ನು ಮೂಡಿಸಿದ ಪರಿಣಾಮ ಅವರು ಭವಿಷ್ಯದ ಮಧ್ವ ಪರಂಪರೆಯ ಮಹಾನ್ ಯೋಗಿಯಾಗಿ ಬೆಳೆಯಲು ಕಾರಣವಾಯಿತು. ಇದೇ ಕಾರಣದಿಂದಲೇ ಶ್ರೀ ರಾಘವೇಂದ್ರ ಸ್ವಾಮಿಯವರು ಭಕ್ತರಲ್ಲಿ ಅಪಾರ ಭಕ್ತಿ, ಶ್ರದ್ಧೆ ಮತ್ತು ಗುರುಪ್ರೇಮವನ್ನು ಮೂಡಿಸಿದ ಮಹಾನ್ ಸಂತರಾಗಿದ್ದಾರೆ.